ನಿಂಬೆ ಹಣ್ಣಿನ ಸ್ಕ್ವಾಷ್ ಮಾಡುವ ವಿಧಾನ. ಹಣ್ಣಾಗಿರುವ ಮೃದುವಾಗಿರುವ ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು. ಮೊದಲು ಚೆನ್ನಾಗಿ ತೊಳೆದು ಸ್ವಚ್ಛಪಡಿಸಿಕೊಳ್ಳಬೇಕು. ಶುಭ್ರ ಒಣಬಟ್ಟೆಯ ಮೇಲೆ ಪಸರಿಸಿ ಇಟ್ಟು ಬಟ್ಟೆಯಿಂದ ಹಗುರವಾಗಿ ಒತ್ತಿ ನೀರನ್ನು ಒರೆಸಿಕೊಳ್ಳಬೇಕು. ನೀರಿನ ಅಂಶವೆಲ್ಲ ಪೂರ್ತಿ ಆರುವವರೆಗೆ ಹಾಗೆಯೇ 1-2 ಗಂಟೆ ಬಿಡಿ. ಸ್ಕ್ವಾಷ್ ಮಾಡಲು ಹಸಿರಾದ ಮೃದು ಇಲ್ಲದ ನಿಂಬೆಯನ್ನು ಬಳಸದೇ ಇದ್ದರೆ ಒಳ್ಳೆಯದು. ಅರ್ಧಕ್ಕೆ ಕತ್ತರಿಸಿಕೊಳ್ಳಿ. ಕತ್ತರಿಸುವಾಗ ಹಗುರವಾಗಿ ಕತ್ತರಿಸಿ. ರಸ ವ್ಯರ್ಥವಾಗದಂತೆ ಸಾಧ್ಯವಾದಷ್ಟು ಜಾಗರೂಕತೆ ವಹಿಸಿ ಕತ್ತರಿಸಿಕೊಳ್ಳಿ. ಚಾಕು ಅಥವಾ ಮುಳ್ಳು ಚಮಚದ ಸಹಾಯದಿಂದ ಬೀಜವನ್ನೆಲ್ಲ ಬೇರ್ಪಡಿಸಬಹುದು. ನಿಂಬೆಹಣ್ಣಿನ ರಸವನ್ನು ಹಿಂಡಿಕೊಂಡು ತೆಗೆದಿರಿಸಿ. ನಿಂಬೆಹಣ್ಣನ್ನು ಹೊರಬದಿಗೆ ಮಡಚಿ ಕೂಡ ಹಿಂಡಿಕೊಳ್ಳಬಹುದು. ಹೀಗೆ ಹಿಂಡಿಕೊಳ್ಳುವುದು ಸುಲಭ ಮತ್ತು ಕಹಿ ಬಿಡುವ ಅವಕಾಶ ಕಡಿಮೆ. ನಿಂಬೆಹಣ್ಣನ್ನು ಹಿಂಡಿಕೊಳ್ಳುವ ಸಾಧನ ಬೇಕಿದ್ದಲ್ಲಿ ಬಳಸಬಹುದು. ಈ ಸಿಪ್ಪೆಗಳನ್ನು ಉಪ್ಪಿನಕಾಯಿ ಮಾಡಲು ಬಳಸಬಹುದು. ವ್ಯರ್ಥಗೊಳಿಸಬೇಕಾಗಿಲ್ಲ. ಉಪ್ಪಿನಕಾಯಿ ರೆಸಿಪಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಗಮನಿಸಿಕೊಳ್ಳಿ. ಬೀಜಗಳನ್ನು ಎಸೆಯಬಹುದು. ಇಲ್ಲಿ 3 ಕಪ್ ನಿಂಬೆ ರಸ ತೆಗೆದಿಟ್ಟಿದ್ದೇನೆ. ಇಲ್ಲಿ ನಿಂಬೆಹಣ್ಣಿನ ಎಸಳನ್ನು ಬಳಸುವ ಕಾರಣ ರಸವನ್ನು ಸೋಸಿಕೊಳ್ಳುವುದಿಲ್ಲ. ಅಕಸ್ಮಾತ್ ಬೀಜ ಉಳಿದು ಹೋಗಿದ್ದರೆ ಚಮಚದ ಸಹಾಯದಿಂದ ತೆಗೆದು ಬಿಡಬಹುದು. ಮುಚ್ಚಳ ಮುಚ್ಚಿ ಪಕ್ಕದಲ್ಲಿ ತೆಗೆದಿರಿಸಿಕೊಳ್ಳಿ. ಒಂದು ದಪ್ಪ ತಳದ ಪಾತ್ರೆಗೆ ಸಕ್ಕರೆ ಹಾಕಿಕೊಳ್ಳಿ. 1 ಕಪ್ ನಿಂಬೆ ರಸಕ್ಕೆ 2 ಕಪ್ಪಿನಂತೆ ಸಕ್ಕರೆ, 3 ಕಪ್ ನೀರು, 1 ಸಕ್ಕರೆಗೆ ಅರ್ಧ ನೀರಿನಂತೆ ಹಾಕಬೇಕು. ಒಲೆಯ ಉರಿಯನ್ನು ಹಚ್ಚಿ ಮಧ್ಯಮ ಉರಿಯಲ್ಲಿ ಸಕ್ಕರೆ ಕರಗುವವರೆಗೆ ಕಲಕುತ್ತಾ ಕೈಯಾಡಿಸುತ್ತೀರಿ. ಮಗುಚಿಕೊಳ್ಳದಿದ್ದರೆ ಸಕ್ಕರೆ ಬೇಗನೆ ತಳ ಹಿಡಿಯುವ ಸಾಧ್ಯತೆ ಇರುತ್ತದೆ. ಸಕ್ಕರೆ ಕರಗಿದ ನಂತರ ಆಗಾಗ ಸೌಟಿನಲ್ಲಿ ಮಗುಚಿಕೊಂಡರೆ ಸಾಕು. ಸುಮಾರು 10-12 ನಿಮಿಷ ಮಧ್ಯಮ ಮತ್ತು ದೊಡ್ಡ ಉರಿಯಲ್ಲಿ ಕುದಿಸಿಕೊಳ್ಳಬೇಕು. ಸಕ್ಕರೆ ನೀರು ಸ್ವಲ್ಪ ಅಂಟಂಟಾಗಿ ಅರ್ಧ ನೂಲೆಳೆಯ ಪಾಕ ಬಂದರೆ ಸಾಕು. 1-2 ಬಾರಿ ಪರೀಕ್ಷಿಸಿಕೊಳ್ಳಿ. ಉಪ್ಪು ಸೇರಿಸಿ. ಇಲ್ಲಿಯ ಪ್ರಮಾಣಕ್ಕೆ 2 ಟೀ ಚಮಚ ಉಪ್ಪು ಹಾಕಿದ್ದೇನೆ. ಈಗ ಸಕ್ಕರೆ ಪಾಕ ಅಂಟಂಟಾಗಿದೆ. ಅರ್ಧ ನೂಲೆಳೆಯಂತೆ ಬರುತ್ತಿದೆ. ಒಲೆಯ ಉರಿಯನ್ನು ಆರಿಸಿಕೊಳ್ಳಿ. ಸಕ್ಕರೆ ಪಾಕ ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ. ಇದೀಗ ಸಕ್ಕರೆ ಪಾಕ 1-2 ಗಂಟೆಯಲ್ಲಿ ಪೂರ್ತಿಯಾಗಿ ತಣ್ಣಗೆ ಆರಿದೆ. ಈಗ ನಿಂಬೆ ರಸವನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಚೆನ್ನಾಗಿ ಮಿಶ್ರ ಮಾಡಿ ಹೊಂದಿಸಿಕೊಳ್ಳಿ. ಸಕ್ಕರೆ ಪಾಕ ಬಿಸಿ ಇರುವಾಗ ನಿಂಬೆ ರಸ ಹಾಕಬಾರದು.
ನಿಂಬೆ ರಸ ಹಾಕಿದ ನಂತರ ಕುದಿಸಲಿಕ್ಕಿಲ್ಲ. ಪುನಃ ಮಿಶ್ರ ಮಾಡಿಕೊಂಡು ಬಾಟಲಿಗಳಲ್ಲಿ ತುಂಬಿಸಿಡಿ. ಸ್ಟೀಲ್ ಡಬ್ಬಿಯಲ್ಲಿ ಹಾಕಿದ್ದನ್ನು ಫ್ರೀಜರ್ನಲ್ಲಿ ಇಡಬಹುದು. ಗಾಜಿನ ಬಾಟಲ್ನಲ್ಲಿ ಹಾಕಿದ್ದನ್ನು ರೆಫ್ರಿಜರೇಟರ್ನಲ್ಲಿ ಇಡಬಹುದು. ಈ ರೆಫ್ರಿಜರೇಟರ್ನಲ್ಲಿ ಇಟ್ಟ ಬಾಟಲಿಂದ ಬೇಕಾದಾಗ ತಕ್ಷಣ ತೆಗೆದು ಬಳಸಬಹುದು. ರೆಫ್ರಿಜರೇಟರ್ನಲ್ಲಿ ಇಟ್ಟದ್ದನ್ನು 15-20 ದಿವಸಗಳವರೆಗೂ ಬಳಸಬಹುದು. ರೆಫ್ರಿಜರೇಟರ್ನಲ್ಲಿ ಅದಕ್ಕಿಂತ ಜಾಸ್ತಿ ಸಮಯ ಇದ್ದರೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಆದರೆ ಫ್ರೀಜರ್ನಲ್ಲಿ ಇಟ್ಟರೆ 6-8 ತಿಂಗಳವರೆಗೂ ಬಳಸಬಹುದು. ಫ್ರೀಜರ್ನಿಂದ ಹೊರಗೆ ತೆಗೆದಿಟ್ಟು ಸ್ವಲ್ಪ ಮೃದುವಾದಾಗ ತೆಗೆದು ಶರಬತ್ತು ಮಾಡಿಕೊಳ್ಳಬಹುದು. ಅಥವಾ ಫ್ರೀಜರ್ನಿಂದ ಸ್ವಲ್ಪವೇ ತೆಗೆದುಕೊಂಡು ಅದನ್ನೊಂದು ಬಾಟಲಿಯಲ್ಲಿ ಹಾಕಿ ರೆಫ್ರಿಜರೇಟರ್ನಲ್ಲಿ ಇಟ್ಟು ಆಗಿಂದಾಗಿ ಬಳಸುತ್ತಾ ಬರಬಹುದು. ಸುಮಾರು 150 ml ಲೋಟದಲ್ಲಿ ಶರಬತ್ತು ಮಾಡಲು 3-4 ಚಮಚ ಸ್ಕ್ವಾಷ್ ಬೇಕಾಗುತ್ತದೆ. ಅವರವರ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ನೀರನ್ನು ಸೇರಿಸಿ ಬೇಕಿದ್ದಲ್ಲಿ ನೆನೆಸಿದ ಕಾಮಕಸ್ತೂರಿ ಬೀಜಗಳನ್ನು ಸೇರಿಸಬಹುದು. ಮಂಜುಗಡ್ಡೆಗಳನ್ನು ಸೇರಿಸಬಹುದು. ಸಕ್ಕರೆ ಅಥವಾ ಉಪ್ಪು ತೀರಾ ಹೆಚ್ಚಿಗೆ ಬೇಕಾದವರಿಗೆ ಮೇಲಿನಿಂದ ಈಗ ಸೇರಿಸಿಕೊಳ್ಳಬಹುದು. ನಿಂಬೆಹಣ್ಣು ಕಡಿಮೆ ದರದಲ್ಲಿ ಸಿಗುವಾಗ ತಂದು ಸ್ಕ್ವಾಷ್ ಮಾಡಿ ಇಟ್ಟುಕೊಳ್ಳಬಹುದು. ಹೀಗೆ ಸ್ಕ್ವಾಷ್ ಮಾಡಿ ಸಂರಕ್ಷಿಸಿಟ್ಟರೆ ಬೇಸಿಗೆಯಲ್ಲಿ ದಿಢೀರನೆ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ಪುದೀನ ಎಲೆಗಳನ್ನು ಹೆಚ್ಚಿನ ಪರಿಮಳಕ್ಕೆ ಬೇಕಿದ್ದಲ್ಲಿ ಹಾಕಿಕೊಳ್ಳಬಹುದು. ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ. ಬೇಸಗೆಯ ಧಗೆಗೆ ತಂಪಾದ ಆರೋಗ್ಯಕರ ಶರಬತ್ತು ಕುಡಿಯಲು ಹಿತವಾಗಿರುತ್ತದೆ. ನಿಂಬೆಹಣ್ಣಿನ ಸ್ಕ್ವಾಷ್ ನೀವು ಮಾಡಿಟ್ಟುಕೊಳ್ಳಿ.